ನಾನು ತ್ರಿಮೂರ್ತಿ ಬೆನಕನಹಳ್ಳಿ ಅಂತೇಳಿ ವಿಜಯ ಟಿವಿ ಸಂಪಾದಕರು. ಯಾರು ನನ್ನ ವಿರುದ್ಧ ಸ್ಟ್ರೈಕ್ ಮಾಡಿದ್ರು ಅಂದ್ರ ಶ್ರೀಮಂತ್ ಬಿರಾದಾರ್ ಮತ್ತು ಶಾಂತಾ ಗಂಟೆ ಅಂತಕ್ಕಂಥವ್ರು ನನ್ನ ವಿರುದ್ಧ ಸ್ಟ್ರೈಕ್ ಮಾಡಿದ್ರು. ಏನ್ ಸ್ಟ್ರೈಕ್ ಮಾಡಿದ್ರು ಅಂದ್ರ, ನಾವು ರೇವೂರ್ ಮತ್ತು ಬಡದಾಳ ಅಂಗನವಾಡಿಗೆ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಅಲ್ಲಿನ ಅಂಗನವಾಡಿ ಟೀಚರ್ ನನಗೆ ಏನ್ ಹೇಳಿದ್ರು ಅಂದ್ರೆ, ಸರ್ ನಮಗೆ ಬರ್ತಕ್ಕಂಥ ಮಾಲ್ ರಸೀದಿ ಒಂದು ಬರ್ತದ, ನಮಗ್ ಕೊಡೋದೊಂದು ಬೇರೆನೆ ಕೊಡ್ತಾರ ಸರ್ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ ಏನು ವಿಷಯ ಅಂದ್ರೆ, ಒಂದು ಹೆಸರು ಕಾಳು ಎಕ್ಸ್ಪೈರ್ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ಎರಡೂ ಇದ್ದಾವೆ. ಎಕ್ಸ್ಪೈರ್ ಆಗಿ 5ನೇ ತಿಂಗಳದಾಗ ಎಕ್ಸ್ಪೈರ್ ಆಗ್ಯದ, ಮೇದಾಗೆ ಎಕ್ಸ್ಪೈರ್ ಆಗ್ಯದ. ಅದು ನಿನ್ನಿದ್ರೆ ಸ್ಟ್ರೈಕ್ ದಾಗ ಯಾರು ಹೇಳ್ತಾರಂದ್ರ ಇವರು ಶ್ರೀಮಂತ್ ಗಂಟೆ ಅವರು. ಹೆಸರು ಕಾಳಿಗೆಲ್ಲ ಎಕ್ಸ್ಪೈರ್ ಇರ್ತದೆ, ಎಕ್ಸ್ಪೈರ್ ಇರ್ಲಾರ್ದೆ ಡೇಟ್ ಹಾಕ್ತಾರ ಅದ್ರ ಮೇಲೆ. ಅಷ್ಟಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಫುಡ್ ಎಲ್ಲಿದಿಂದ ಬರ್ತದ, ಯಾರು ಕೊಡ್ತಾರ, ಎಷ್ಟು ಕಳ್ತನ ಮಾಡ್ತಾರ ಎಲ್ಲ ಗೊತ್ತಿದೆ. ಅಫ್ಜಲ್ಪುರ್ ಸಿಡಿಪಿ ಪ್ರವೀಣ್ ಕುಮಾರ್ ಅವರು ಈಗ ಏನ್ ಮಾಡಿದ್ರು ಅಂದ್ರೆ, ನಾನು ರೇವೂರ್ ಮತ್ತು ಬಡದಾಳ ಅಂಗನವಾಡಿ ಸುದ್ದಿ ಮಾಡಿದ ತಕ್ಷಣ ನಾವು ದುಡ್ಡು ಕೇಳಿದೇವ್ ಅಂತೇಳಿ ನಮಗ್ ಮೆಸೇಜ್ ಮಾಡಿದ್ರು, ನನಗೆ ಬ್ಲಾಕ್ ಮೇಲ್ ಮಾಡಿದ್ರು ಅವ್ರು. ನಾನು ದುಡ್ಡು ಕೇಳಿದೇನೆ ಅಂತೇಳಿ ನಾನು ಹೇಳಿದೆ, ತಾವು ಧಾರಾಳವಾಗಿ ನಾನು ಏನಾದ್ರು ದುಡ್ಡು ಕೇಳಿ ತಮ್ಮ ಹತ್ರ ಪ್ರೂಫ್ ಇದ್ರೆ ತಾವು ಸೀದಾ ನನ್ನ ಮೇಲೆ ಕಾನೂನು ಕ್ರಮ ತಗೋರಿ, ಪೊಲೀಸ್ ಸ್ಟೇಷನ್ ಮೆಟ್ಲೇರ್ರಿ ಅಂತ ಹೇಳಿದೆ. ಇದು ಹೇಳಿ ನಾನು ಸುಮಾರು 7 ರಿಂದ 8 ದಿನ ಆಯ್ತು ಅವ್ರಿಗೆ ಹೇಳಿ. ಅವ್ರು ಯಾಕೆ ಕ್ರಮ ತಗೊಳಿಲ್ಲ? ಮತ್ತೆ ನಿನ್ನೆ ಅಂಗನವಾಡಿ ಟೀಚರ್ಗಳು ಹೋಗಿ ಸ್ಟ್ರೈಕ್ ಮಾಡ್ತಾರಂತೆ. ಎಲ್ಲಾ ಯೂಟ್ಯೂಬರ್ ಅಂತ ಹೇಳ್ತಾರ ಅವ್ರು, ಎಲ್ಲಾ ಯೂಟ್ಯೂಬರ್ ಅವ್ರು ನಕಲಿ ಪತ್ರಕರ್ತರ ಅಂತ ಹೇಳ್ತೀರಿ. ನೀವು ಅದನ್ನ ಪ್ರೂವ್ ಮಾಡ್ಬೇಕಲ್ಲ, ನಾವು ನಕಲಿನೋ ಅಸಲಿನೋ ಅಂತೇಳಿ. ಯಾರ್ ನಕಲಿ ಇದ್ದಾರ ಯಾರು ಅಸಲಿ ಅದಾರ ಅಂತೇಳಿ ನಿಮ್ಗೆ ಗೊತ್ತಾಗ್ತದ. ಇವೆಲ್ಲ ಇವ್ರು ಯಾರು ಶ್ರೀಮಂತ ಬಿರಾದರ್ ಅವ್ರೆ, ನೀವ್ ಹೇಳ್ತೀರಿ ಅಂಗನವಾಡಿಗೆ ಯಾರಾದ್ರೂ ವಿಸಿಟಿಗೆ ಬಂದ್ರೆ ಪೊರ್ಕೆ ತಗೊಂಡ್ ನಿಂದ್ರಿ, ಪೊರ್ಕೆಲಿ ಹೊಡ್ರಿ ಅಂತ ಹೇಳ್ತೀರಿ. ಇವೆಲ್ಲ ಪ್ರಚೋದನಕಾರ ಭಾಷಣಗಳು ತಾವು ಮಾಡ್ತೀರಿ, ಮೈಕ್ ಕೈಯಾಗಿ ಸಿಗಣ. ಮತ್ತಿದ್ರ ನಿಮ್ಮ ಮಡದಿಯವರು ಶಾಂತಾ ಗಂಟೆ ಮೇಡಮ್ ಅವರು, ಇವರು ಕೂಡ ಹೇಳ್ತಾರೆ, ಆಯ್ತು ನೀವ್ ಇಷ್ಟು ಮಾಡೋಣ, ಇದಕ್ಕೆಲ್ಲ ಹೆದರ್ಕೋರ್ ಅಲ್ಲ. ನಾವು ಪತ್ರಕರ್ತರು, ನಾವು ಪ್ರತಿ ತಾಲೂಕು, ಪ್ರತಿ ಅಫ್ಜಲ್ಪುರ್ ತಾಲೂಕು ಏನೋ ಪ್ರತಿಯೊಂದು ಹಳ್ಳಿಗಳದಾವಲ್ಲ, ಪ್ರತಿಯೊಂದು ಹಳ್ಳಿಗಳಿಗೂ ಹೋಗ್ತೀವಿ. ಎಷ್ಟೆಷ್ಟು ಮಾಲ್ ಕಡಿಮೆ ಕೊಡ್ತೀರಿ, ಎಲ್ಲೆಲ್ಲಿ ಮಾಲ್ ಮಾರಾಟ ಮಾಡ್ತೀರಿ, ಎಲ್ಲಿದಿಂದ ಎಲ್ಲಿಗೆ ಮಾಲ್ ಸಪ್ಲೈ ಆಗ್ತದ. ಇಲ್ಲಿ ಅಫ್ಜಲ್ಪುರಿಂದ ದುಧನಿಗೆ ಮಾಲ್ ಸಪ್ಲೈ ಮಾಡ್ತೀರಿ ನೀವು. ಇಲ್ಲಿ ಬಂದು ನಾನು ವಿರುದ್ಧ ಸ್ಟ್ರೈಕ್ ಮಾಡ್ತೀರಿ, ಎಲ್ಲಾ ನಕಲಿ ಪತ್ರಕರ್ತರ ಅಂತ ಹೇಳ್ತೀರಿ. ನಿಮ್ಮಲ್ಲಿ ಏನಾದ್ರೂ ನಾನು ದುಡ್ಡು ಕೇಳಿದ್ರೆ ಪ್ರೂಫ್ ಇದ್ರೆ ನೀವು ತಾವು ಸೀದಾ ಹೋಗಿ ಧಾರಾಳವಾಗಿ ನನ್ನ ವಿರುದ್ಧ ಕ್ರಮ ತಗೊಳಕ್ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನ್ಗೆ ಹೋರಿ. ನಿಮ್ಮಲ್ಲಿ ಏನಾದ್ರೂ ಪ್ರೂಫ್ ಅದಾನ? ಶಾಂತಾ ಗಂಟೆ ಮೇಡಮ್ ಅವರೇ, ತಾವು ಒಬ್ರು ಅಂಗನವಾಡಿ ಟೀಚರ್ ಇದ್ದೀರಿ. ತಮ್ಮದು ಕಲಬುರಗಿಯಲ್ಲಿ ಮನೆ, ಅಫ್ಜಲ್ಪುರದಲ್ಲಿ ನಿಂಬಿ ತೋಟದಲ್ಲಿ 3 ಅಂತಸ್ತು ಮನೆ, ಅಫ್ಜಲ್ಪುರದಲ್ಲಿ ಸೈಟು ಮನೆಗಳು ಇವೆಲ್ಲ ಎಲ್ಲಿ ಬಂದ್ರಿ ಅಂದ್ರ ಬಡವರಿಗೆ ಸೇರ್ತಕ್ಕಂತ ದವಸ ಧಾನ್ಯಗಳನ್ನು ಕೊಳ್ಳೆ ಹೊಡೆದು ನಿಮ್ ಮನೆಗಳು ಕಟ್ಕೊಂಡಿದ್ದೀರಿ. ನನ್ನ ವಿರುದ್ಧ ಮಾತಾಡ್ತೀರಿ ಇಲ್ಲಿ. ಓಕೆ, ನನ್ನ ವಿರುದ್ಧ ಮಾತಾಡ್ರಿ. ಎಲ್ಲಾ ಪತ್ರಕರ್ತರ ಅಂತ ಹೇಳ್ತೀರಿ ನೀವು, ಯೂಟ್ಯೂಬರ್ ಅಂತ ಹೇಳ್ತೀರಿ ನೀವು. ನಾವ್ ಏನಾದ್ರೂ ನಕಲಿ ಪತ್ರಕರ್ತಿದ್ರೆ ಪ್ರೂವ್ ಮಾಡ್ರಿ, ನಿಂಬಲ್ಲಿ ತಾಕತ್ತಿದ್ರೆ. ನಿಂಬುದು ಎಲ್ಲಾ ಬಣ್ಣನ್ನು ಅತಿ ಶೀಘ್ರದಲ್ಲಿ ನಾವು ಬಯಲು ಮಾಡ್ತೀವಿ, ಬಿಡೋದಿಲ್ಲ. ನಾನು ಏನಾದರೂ ತಪ್ಪಿಸ್ತಾ ಇದ್ರೆ, ಏನಾದ್ರೂ ದುಡ್ಡು ಕೇಳಿದ್ರೆ ನಿಮ್ಮ ಹತ್ರ ಏನಾದ್ರೂ ಎವಿಡೆನ್ಸ್ ಇದ್ರೆ, ನಮ್ಮ ಎಲ್ಲಾ ನೀವು ಏನು ಯೂಟ್ಯೂಬರ್ ಹತ್ತಿರಲ್ಲ ಎಲ್ಲರಿಗೂ ತಂದು ಧಾರಾಳವಾಗಿ ಕೊಡ್ರಿ. ಎಲ್ಲಾ ನಮ್ಮ ಯೂಟ್ಯೂಬರ್ಗೆ ಹೇಳ್ತೀನಿ, ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀವು ಫಸ್ಟ್ ಎಲ್ಲರೂ ಕೂಡ ನನ್ನ ವಿರುದ್ಧ ಸುದ್ದಿ ಮಾಡ್ರಿ ಅಂತೇಳಿ. ಸುಮ್ಕೆ ಒಬ್ಬರ ಮೇಲೆ ಆರೋಪ ಮಾಡೋದಲ್ಲ, ಇದು ತಪ್ಪಲ್ಲ ನಿಮ್ದು. ಮತ್ ಇನ್ನೊಂದು ಏನಪ್ಪಾ ಅಂದ್ರೆ, ಸುದ್ದಿ ಮಾಡಿನಂದ್ರೆ ಅಲ್ಲಿ ರೇವೂರ್ ಅಂಗನವಾಡಿ ಟೀಚರು ಧಾರಾಳವಾಗಿ ಕುಲ್ಲಂಕುಷವಾಗಿ, ಸರ್ ನಮ್ಗಿದು ಕಡಿಮೆ ಕೊಟ್ರ ಸರ್ ಎಣ್ಣೆ 4 ಪ್ಯಾಕೆಟ್ ಬರೀತಾರ ಸರ್, ರಸೀದ 3 ಪ್ಯಾಕೆಟ್ ಕೊಡ್ತಾರ ಸರ್ ನಮ್ಗ. ಸರ್ ಅಕ್ಕಿ 55 ಕೆಜಿ ಬರೀತಾರ ಸರ್, 50 ಕೆಜಿ ಕೊಡ್ತಾರ ಸರ್. ಆಮೇಲೆ ಬೆಲ್ಲ 47 ಕೆಜಿ ರಸೀದಾಗ ಬರ್ದಾರ ಸರ್, 42 ಕೆಜಿ ಕೊಡ್ತಾರ ಅಂತೇಳಿ ಧಾರಾಳವಾಗಿ ಅವ್ರು ಹೇಳ್ತಾರ. ಇಷ್ಟೆಲ್ಲಾ ಆರೋಪ ಇದ್ರು ನಾವು ದುಡ್ಡು ಕೇಳಿದೇವ್ ಅಂತೇಳಿ ನೀವು ಬಂದು ಸ್ಟ್ರೈಕ್ ಮಾಡ್ತಿರಲ್ಲ, ಅದನ್ನ ನೀವು ಪ್ರೂವ್ ಮಾಡ್ಬೇಕು. ನೀವು ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಶ್ರೀಮಂತ್ ಬಿರಾದಾರ್ ಮತ್ತು ಶಾಂತಾ ಗಂಟೆ ಮೇಡಮ್ ಅವರೇ, ನಿಮ್ ವಿರುದ್ಧ ನಾವು ಕಾನೂನು ಕ್ರಮ ಹೆಂಗ್ ತಗೋಬೇಕು ಅದನ್ನ ನಾವು ತಗೋತೇವೆ, ಬಿಡೋದಿಲ್ಲ. ಸಿಡಿಪಿ ಪ್ರವೀಣ್ ಕುಮಾರ್ ಅವರೇ, ನೀವೇನು ಮಾಡ್ತಾ ಇದ್ರಿ ಅಫ್ಜಲ್ಪುರಲ್ಲಿ, ಪ್ರತಿ ಅಂಗನವಾಡಿಗಳಿಗೂ ಕೊಡ್ತಕ್ಕಂತ ಮಾಲಲ್ಲಿ ಕೊಳ್ಳೆ ಹೊಡಿತಾ ಇದ್ರಿ, ಭ್ರಷ್ಟಾಚಾರ ಮಾಡ್ತಾ ಇದ್ರಿ. ನೇರವಾಗಿ ಹೇಳ್ತೀನಿ ನಾನು, ನೀವು ಭ್ರಷ್ಟರು. ಅಫ್ಜಲ್ಪುರ್ ಸಿಡಿಪಿ ಪ್ರವೀಣ್ ಕುಮಾರ್ ಅವ್ರು ಭ್ರಷ್ಟ ಅಧಿಕಾರಿ. ಮಾಡ್ರಿ, ಯಾರು ನನ್ನ ವಿರುದ್ಧ ಪೊರಕೆ ತಗೊಂಡ್ ಎಲ್ಲಾ ನಮ್ಮ ಯೂಟ್ಯೂಬ್ ಪತ್ರಕರ್ತರಿಗೆ ಹೊಡೀರಿ ಅಂತ ಪ್ರಚೋದಕರ ಭಾಷಣಗಳು ಮಾಡಿರಲ್ಲ ಶ್ರೀಮಂತ್ ಬಿರಾದರ್ ಅವರು ಮತ್ತು ಶಾಂತಾ ಗಂಟೆ ಮೇಡಮ್ ಅವರೇ, ಫಸ್ಟ್ ಕೇಸ್ ಮಾಡೋದೇ ನಿಮ್ಮೆಲ್ಲ. ನಾವು ನಕಲಿ ಪತ್ರಕರ್ತರಲ್ಲ, ನಾವು ಅಸಲಿ ಪತ್ರಕರ್ತರಿದ್ದೇವೆ. ಅಸಲಿ ಪತ್ರಕರ್ತರು ಇದ್ದೇವೆ ಅಂತ ಹೇಳಿ ಇಂಥ ಭ್ರಷ್ಟಾಚಾರ ನೀವು ಮಾಡ್ಲಕತ್ತಿದ್ದು ಎಳೆ ಹೊರಗೆ ತೆಗಿಲಿಕತ್ತಿದ್ದೇವೆ.